ನೆಕ್ಸ್ಟ್ ಒನ್ ಲಾರ್ಜ್ಲಿ ಅಂದರೆ ಬಹುಮಟ್ಟಿಗೆ ಅನ್ನೋ ಮೀನಿಂಗ್ ಕೊಡುತ್ತೆ, ಹೆಚ್ಚಾಗಿ ಅನ್ನೋ ಮೀನಿಂಗ್ ಕೊಡುತ್ತೆ. ಇಲ್ಲಿ ನೋಡಿ, ರಾಜಸ್ಥಾನ್ ಇಸ್ ಲಾರ್ಜ್ಲಿ ಡೆಸರ್ಟ್ ಅಂದರೆ ಅದು ಹೆಚ್ಚಾಗಿ ಡೆಸರ್ಟ್ ಆಗಿದೆ. ದಿಸ್ ಪ್ಲೇಸ್ ಇಸ್ ಅ ಲಾರ್ಜ್ಲಿ ರೂರಲ್ ಏರಿಯಾ. ರೈಟ್, ನೀವು ಲಾರ್ಜ್ಲಿ ತೆಗೆದು ಓದಿ ಒಂದ್ಸರಿ ಆ್ಯಂಡ್ ಅದನ್ನು ಹಾಕಿದ ಮೇಲೆ ಒಂದ್ಸರಿ ಓದಿ, ನಿಮಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಸಿಟೀಸ್ ಆರ್ ಲಾರ್ಜ್ಲಿ ಅಫೆಕ್ಟೆಡ್ ಬೈ ಕೋವಿಡ್. ಮೈ ವಿಲೇಜ್ ಇಸ್ ಸ್ಟಿಲ್ ಲಾರ್ಜ್ಲಿ ಅನ್ಡೆವಲಪ್ಡ್. ಹೆಚ್ಚಾಗಿ ಅಭಿವೃದ್ಧಿ ಹೊಂದಿಲ್ಲ. ಲಾರ್ಜ್ಲಿ ಅನ್ಡೆವಲಪ್ಡ್, ಲಾರ್ಜ್ಲಿ ಅಫೆಕ್ಟೆಡ್, ಲಾರ್ಜ್ಲಿ ಡೆಸರ್ಟ್. ನೋಡಿ, ನಾವು ಹಿಂದೆ ಹಾಕ್ತಿದ್ದೀವಿ, ಆರ್ ವರ್ಬ್ ಹಿಂದೆ ಹಾಕ್ತಿದ್ದೀವಿ, ಆರ್ ಅಡ್ಜೆಕ್ಟಿವ್ ಹಿಂದೆ ಹಾಕ್ತಾ ಇದ್ದೀವಿ. ರೈಟ್, ಹಿಸ್ ಸಕ್ಸಸ್ ವಾಸ್ ಲಾರ್ಜ್ಲಿ ಡ್ಯೂ ಟು ಹಾರ್ಡ್ ವರ್ಕ್. ಇಟ್ ಹ್ಯಾಸ್ ಲಾರ್ಜ್ಲಿ ಬೀನ್ ಕಂಟ್ರೋಲ್ಡ್ ಬೈ ದ ಗವರ್ನಮೆಂಟ್. ಇದು ಹೆಚ್ಚಾಗಿ ಕಂಟ್ರೋಲ್ ಆಗೋದು ಗವರ್ನಮೆಂಟ್ ಇಂದ. ಇಟ್ ಹ್ಯಾಸ್ ಬೀನ್ ಮಧ್ಯದಲ್ಲಿ ಬಂದಿದೆ. ಈ ತರ ಎರಡು ಹೆಲ್ಪಿಂಗ್ ವರ್ಬ್ ಇದೆ, ಮಧ್ಯದಲ್ಲಿ ಬರುತ್ತೆ, ನಿಮ್ಗೆ ಗೊತ್ತಿದೆ. ಸೋನಿ ಇಸ್ ಲಾರ್ಜ್ಲಿ ಆನ್ ಎಲೆಕ್ಟ್ರಾನಿಕ್ ಮ್ಯಾನುಫ್ಯಾಕ್ಚರರ್. ಬಹುಮಟ್ಟಿಗೆ ಅದು ಎಲೆಕ್ಟ್ರಾನಿಕ್ಸ್ನೇ ತಯಾರು ಮಾಡೋದು. ಇಂಡಿಯಾ ವಾಸ್ ಲಾರ್ಜ್ಲಿ ಡಿಪೆಂಡೆಂಟ್. ಹೆಚ್ಚು ಡಿಪೆಂಡೆಂಟ್ ಆಗಿದ್ದು ಅಗ್ರಿಕಲ್ಚರ್ ಮೇಲೇನೆ. ದ ಪ್ರಾಬ್ಲಮ್ಸ್ ಆಫ್ ದ ರಿಚ್ ಆರ್ ಲಾರ್ಜ್ಲಿ ಇನ್ವಿಸಿಬಲ್. ಬಹುಮಟ್ಟಿಗೆ ಕಾಣುವುದಿಲ್ಲ, ಲಾರ್ಜ್ಲಿ ಇನ್ವಿಸಿಬಲ್. ದ ನೆಕ್ಸ್ಟ್ ಮ್ಯಾಚ್ ಡಿಪೆಂಡ್ಸ್ ಲಾರ್ಜ್ಲಿ ಆನ್ ದ ವೆದರ್, ಆರ್ ದ ನೆಕ್ಸ್ಟ್ ಮ್ಯಾಚ್ ಲಾರ್ಜ್ಲಿ ಡಿಪೆಂಡ್ಸ್ ಆನ್ ದ ವೆದರ್ ಅಂತಾನೂ ಅನ್ಬೋದು. ರೈಟ್, ನೀವು ಆಬ್ಜೆಕ್ಟ್ ಮೇಲೆ ಜಾಸ್ತಿ ಫೋಕಸ್ ಮಾಡಿದ್ರೆ ಆಬ್ಜೆಕ್ಟ್ ಹಿಂದೆ ಹಾಕಿ ಅಷ್ಟೇ. ಸೊ ಎಲ್ಲ ಎಕ್ಸಾಂಪಲ್ಗಳಿಂದ ನಿಮಗೆ ಏನು ಗೊತ್ತಾಗಬೇಕಂದ್ರೆ ಆ ವರ್ಡ್ದು ಮೀನಿಂಗ್ ಏನು ಆ್ಯಂಡ್ ಸೆಂಟೆನ್ಸ್ನಲ್ಲಿ ಎಲ್ಲಿ ಪೊಸಿಷನ್ ಮಾಡಬೇಕು ಅಷ್ಟು ತಿಳ್ಕೊಬೇಕು. ಆ್ಯಂಡ್ ನೀವು ನಿಮ್ಮ ಎಕ್ಸಾಂಪಲ್ಸ್ನ ಕೂಡ ಮಾಡಬೇಕು. ಆ್ಯಂಡ್ ನೆಕ್ಸ್ಟ್ ಒನ್ ನೋಡಿ, ಇಲ್ಲಿ ಪಾರ್ಟ್ಲಿ ಅಂದರೆ ನಾಟ್ ಕಂಪ್ಲೀಟ್ಲಿ, ಭಾಗಶಃ, ಸ್ವಲ್ಪ ಮಟ್ಟಿಗೆ ಮಾತ್ರ. ಇಟ್ಸ್ ಪಾರ್ಟ್ಲಿ ಕ್ಲೌಡಿ. ಈ ಥರ ಹೇಳ್ತಿರಲ್ಲ, ಸ್ವಲ್ಪ ಮೋಡ ಆಗಿದೆ, ಬೇರೆ ಥರ ಹೇಳಕ್ಕೆ ಬರಲ್ಲ. ರೈಟ್, ಈ ಥರನೇ ಹೇಳಬೇಕು, ಪಾರ್ಟ್ಲಿ ಕ್ಲೌಡಿ. ವಾಟ್ ಯು ಸೇ ಇಸ್ ಪಾರ್ಟ್ಲಿ ರೈಟ್. ಹೇಳೋದು ಸ್ವಲ್ಪ ಮಟ್ಟಿಗೆ ಸರಿ ಇದೆ ಅಷ್ಟೇ, ನಾಟ್ ಕಂಪ್ಲೀಟ್ಲಿ ರೈಟ್. ದ ಡಿಸೈನ್ ಈಸ್ ಓನ್ಲಿ ಪಾರ್ಟ್ಲಿ ಫಿನಿಶ್ಡ್ ಅಂದರೆ ಭಾಗಶಃ ಮುಗಿದಿದೆ, ಸ್ವಲ್ಪ ಮಾತ್ರ ಮುಗಿದಿದೆ. ಸೊ ನಾನು ನಿಮಗೆ ಹೇಳಿದ್ನಲ್ಲ, ಅಡ್ವರ್ಬ್ ಹಿಂದೆ ವೇರಿ ಹಾಕ್ಬೋದು, ಓನ್ಲಿ ಹಾಕ್ಬಹುದು ಅಂತ. ಇಟ್ ವಾಸ್ ಪಾರ್ಟ್ಲಿ ಮೈ ಫಾಲ್ಟ್ ಆ್ಯಂಡ್ ಪಾರ್ಟ್ಲಿ ಯುವರ್ಸ್. ಸ್ವಲ್ಪ ಮಟ್ಟಿಗೆ ನಂದು ತಪ್ಪಿದೆ, ನಿಂದು ತಪ್ಪಿದೆ. ಹಿಸ್ ಲೆಗ್ಸ್ ಆರ್ ಪಾರ್ಟ್ಲಿ ಪ್ಯಾರಲೈಸ್ಡ್ ಅಂದರೆ ಕಂಪ್ಲೀಟಾಗಿ ಪ್ಯಾರಲೈಸ್ ಆಗಿರಲಿಲ್ಲ, ಪಾರ್ಟ್ಲಿ ಪ್ಯಾರಲೈಸ್ಡ್. ಆ್ಯಂಡ್ ಇದಕ್ಕೆ ಆಪೋಸಿಟ್ ಏನು, ಕಂಪ್ಲೀಟ್ಲಿ. ರೈಟ್, ಪೂರ್ತಿಯಾಗಿ, ಕಂಪ್ಲೀಟ್ಲಿ. ಐ ವಾಸಂಟ್ ಕಂಪ್ಲೀಟ್ಲಿ ಸ್ಯಾಟಿಸ್ಫೈಡ್. ಆರ್ ಇದನ್ನೇನು ಅನ್ಬೋದು, ಐ ವಾಸ್ ಪಾರ್ಟ್ಲಿ ಸ್ಯಾಟಿಸ್ಫೈಡ್. ದಿ ಶರ್ಟ್ ಇಸಂಟ್ ಕಂಪ್ಲೀಟ್ಲಿ ಡ್ರೈಡ್. ಐ ಹ್ಯಾವ್ ಕಂಪ್ಲೀಟ್ಲಿ ಫಾರ್ಗಾಟನ್ ಇಟ್ಸ್ ಹಿಯರ್. ಇದಿಲ್ಲಿದೆ ಅಂತ ನಂಗೆ ಪೂರ್ತಿ ಮರ್ತೇ ಹೋಗಿತ್ತು. ಐ ಕಾಂಟ್ ಕ್ಲೋಸ್ ದಿಸ್ ವಿಂಡೋ ಕಂಪ್ಲೀಟ್ಲಿ. ನಿಮಗೆ ಎಂಡ್ ಪೊಸಿಷನಲ್ಲಿ ಅಡ್ವರ್ಬ್ ಹಾಕೋದು ಗೊತ್ತಿದೆ ಅಲ್ವಾ? ಎಲ್.ವೈ ಅಡ್ವರ್ಬ್ಸ್ ಎಂಡ್ ಪೊಸಿಷನಲ್ಲಿ ಬಂದರೆ ನಾವು ಸ್ಟ್ರೆಸ್ ಮಾಡಿ ಹೇಳ್ತಾ ಇದೀವಿ ಆ ಸೆಂಟೆನ್ಸ್ನ. ಹಿಸ್ ಕಂಪ್ಲೀಟ್ಲಿ ಲ್ಯಾಕಿಂಗ್ ಇನ್ ರೆಸ್ಪಾನ್ಸಿಬಿಲಿಟಿ. ರೈಟ್, ಆ್ಯಂಡ್ ನೆಕ್ಸ್ಟ್ ಒನ್ ನೋಡಿ, ಈಗ ನಿಯರ್ಲಿ ಅಂದರೆ ಬಹುತೇಕವಾಗಿ ಒಂದು ಕೆಲಸ ಆಗಿದೆ, ಆಲ್ಮೋಸ್ಟ್ ಅಂತೀವಲ್ವ. ಐ ಆಮ್ ನಿಯರ್ಲಿ ಡನ್, ನನ್ನದು ಆಲ್ಮೋಸ್ಟ್ ಮುಗಿದಿದೆ ಅಂದರೆ ನಾನು ಮಾಡ್ತಾ ಇರೋ ಕೆಲಸ. ವಿ ಆರ್ ನಿಯರ್ಲಿ ದೇರ್ ಅಂದರೆ ನಾವು ಆಲ್ಮೋಸ್ಟ್ ಅಲ್ಲಿಗೆ ಬಂದುಬಿಟ್ಟಿದ್ದೀವಿ. ಇಟ್ಸ್ ನಿಯರ್ಲಿ ಇಂಪಾಸಿಬಲ್. ಐ ವಾಸ್ ನಿಯರ್ಲಿ ಹಿಟ್ ಬೈ ಅ ಕಾರ್ ಅಂದರೆ ನನಗೆ ಕಾರ್ ಬಂದು ಆಲ್ಮೋಸ್ಟ್ ಗುದ್ಬಿಟ್ಟಿತ್ತು. ವಿ ನಿಯರ್ಲಿ ವೋನ್ ದ ಮ್ಯಾಚ್ ಅಂದರೆ ನಾವು ವಿನ್ ಆಗೋದಕ್ಕೆ ಆಲ್ಮೋಸ್ಟ್ ಬಂದುಬಿಟ್ಟಿದ್ವಿ, ಬಟ್ ವಿನ್ ಆಗಿಲ್ಲ. ಐ ನಿಯರ್ಲಿ ಫೇಂಟೆಡ್ ಇನ್ ದ ಹೀಟ್ ಅಂದರೆ ನನಗೆ ಆಲ್ಮೋಸ್ಟ್ ತಲೆ ಸುತ್ತ ಬಂದು ಬೀಳೋ ಥರ ಆಗೋಗಿತ್ತು, ಬಟ್ ಇಲ್ಲ, ಐ ನಿಯರ್ಲಿ ಫೇಂಟೆಡ್. ಮೈ ವರ್ಕ್ ಇಸ್ ನಿಯರ್ಲಿ ಕಂಪ್ಲೀಟ್. ದ ಆಡಿಯನ್ಸ್ ವಾಸ್ ನಿಯರ್ಲಿ ಆಲ್ ಮೆನ್. ಯು ಆರ್ ನಿಯರ್ಲಿ ಆಸ್ ಟಾಲ್ ಆಸ್ ಯುವರ್ ಫಾದರ್ ನೌ. ನೀನು ನಿಯರ್ಲಿ ಅಷ್ಟುದ್ದ ಇದೆಯಾ ಅಂದರೆ ನಾಟ್ ಎಕ್ಸಾಕ್ಟ್ಲಿ. ದೆರ್ ಈಸ್ ನಾಟ್ ನಿಯರ್ಲಿ ಎನಫ್ ಫುಡ್ ಫಾರ್ ಆಲ್ ಆಫ್ ಅಸ್. ನಮ್ಗೆ ಸಾಕಾಗೋಷ್ಟು ಕೂಡ ಇಲ್ಲ. ಇಲ್ಲಿ ನೋಡಿ, ಎಲ್ಲ ಜಾಗದಲ್ಲೂ ನಿಯರ್ಲಿ ತೆಗೆದು ಒಂದ್ಸರಿ ಓದಿ. ಐ ಆಮ್ ಡನ್ ಅಂದರೆ ಮುಗಿದಿದೆ, ಐ ಆಮ್ ನಿಯರ್ಲಿ ಡನ್ ಅಂದರೆ ಆಲ್ಮೋಸ್ಟ್ ಮುಗಿದಿದೆ. ವಿ ಆರ್ ದೇರ್ ಅಲ್ಲಿದ್ದೀವಿ, ವಿ ಆರ್ ನಿಯರ್ಲಿ ದೇರ್ ಅಂದರೆ ಆಲ್ಮೋಸ್ಟ್ ಅಲ್ಲಿದ್ದೀವಿ. ದೇರ್ ಈಸ್ ನಾಟ್ ಎನಫ್ ಫುಡ್, ಸಾಕಾಗೋಷ್ಟಿಲ್ಲ. ದೇರ್ ಈಸ್ ನಾಟ್ ನಿಯರ್ಲಿ ಎನಫ್, ಸಾಕಾಗೋಷ್ಟು ಕೂಡ ಇಲ್ಲ. ಆ ಥರ ಹೇಳ್ತಾ ಇದ್ದೀವಿ. ರೈಟ್, ಆ್ಯಂಡ್ ಈ ಥರ ಹೇಳ್ಬೋದಲ್ವ ಆಲ್ಮೋಸ್ಟ್ ಅಂತ. ಎಸ್, ಕೆಲವು ಕಡೆ ಬರುತ್ತೆ, ಬಟ್ ಕೆಲವು ಕಡೆ ಬರಲ್ಲ. ಎಲ್ಲಿ ನೋಡಿ, ಇಲ್ಲಿ ಇಟ್ ವಾಸ್ ಆಲ್ಮೋಸ್ಟ್ ಡಾರ್ಕ್ ಅನ್ಬೋದು ಅಂದರೆ ಸಂಜೆ ಆಗ್ತಾ ಇತ್ತು. ಡಿನ್ನರ್ ಈಸ್ ಆಲ್ಮೋಸ್ಟ್ ರೆಡಿ ಅನ್ಬೋದು. ದ ವರ್ಕ್ ಈಸ್ ಆಲ್ಮೋಸ್ಟ್ ಫಿನಿಶ್ಡ್ ಅನ್ಬೋದು. ಎಸ್, ಆಲ್ಮೋಸ್ಟ್ ಅನ್ಬೋದು, ಇಲ್ಲಿ ನಿಯರ್ಲಿ ಕೂಡ ಅನ್ಬೋದು. ಬಟ್ ಈಗ ನೋಡಿ, ಶಿ ಸೆಡ್ ಇಟ್ ಆಲ್ಮೋಸ್ಟ್ ಆ್ಯಂಗ್ರಿಲಿ. ಅವಳು ಅದನ್ನು ಯಾವ ರೀತಿ ಹೇಳಿದ್ಲು?
ಆಲ್ಮೋಸ್ಟ್ ಸಿಟ್ ಮಾಡ್ಕೊಂಡಿರೋಳ್ ಥರನೇ ಹೇಳಿಬಿಟ್ಲು. ಆಲ್ಮೋಸ್ಟ್ ಆ್ಯಂಗ್ರಿಲಿ ಅಂತ ಹೇಳಿದೆ. ಇಲ್ಲಿ ನಿಯರ್ಲಿ ಹಾಕಕ್ಕೆ ಬರಲ್ಲ. ಶಿ ಸೆಡ್ ಇಟ್ ನಿಯರ್ಲಿ ಆ್ಯಂಗ್ರಿಲಿ, ಆ ಥರ ಬರಲ್ಲ. ರೈಟ್. ಹಿ ಆಲ್ಮೋಸ್ಟ್ ಆಲ್ವೇಸ್ ಅರೈವ್ಸ್ ಲೇಟ್ ಅಂದರೆ ಬಹುತೇಕವಾಗಿ ಅವ್ನು ಯಾವಾಗಲೂ ಲೇಟಾಗೇ ಬರೋದು. ಇಲ್ಲಿ ನಿಯರ್ಲಿ ಆಲ್ವೇಸ್ ಅಂತ ಸೇರಿಸಿ ಹೇಳಕ್ಕೆ ಬರಲ್ಲ. ರೈಟ್. ಆಲ್ವೇಸ್ ಜೊತೆ ನಿಯರ್ಲಿ ಬರಲ್ಲ ನೋಡಿ. ಅಂದರೆ ಇಲ್ಲಿ ಆಲ್ಮೋಸ್ಟೇ ಯೂಸ್ ಮಾಡ್ಬೇಕು ನೀವು. ಹಿ ಲುಕ್ಸ್ ಆಲ್ಮೋಸ್ಟ್ ಲೈಕ್ ಇಸ್ ಬ್ರದರ್, ನಿಯರ್ಲಿ ಲೈಕ್ ಅಂತ ಹೇಳಕ್ಕೆ ಬರಲ್ಲ ಇಲ್ಲಿ. ಇಟ್ ಮೇಡ್ ಮೀ ಫೀಲ್ ಆಲ್ಮೋಸ್ಟ್ ಲೈಕ್ ಐ ವಾಸ್ ಅಟ್ ಹೋಮ್. ನನಗೆ ಹೇಗೆ ಅನ್ನಿಸ್ತು, ಆಲ್ಮೋಸ್ಟ್ ಲೈಕ್ ನಾನು ಮನೇಲೇ ಇದ್ದೀನಿ ಅನ್ನೋ ಥರ ಅನ್ನಿಸ್ತು ಅಲ್ಲಿ ಹೋದಾಗ. ಇಲ್ಲಿ ನಿಯರ್ಲಿ ಲೈಕ್ ಅಂತ ಹೇಳಕ್ಕೆ ಬರಲ್ಲ. ಶಿ ಆಲ್ಮೋಸ್ಟ್ ನೆವರ್ ಸ್ಪೀಕ್ಸ್ ಇನ್ ಅ ರೈಸ್ಡ್ ವಾಯ್ಸ್ ಅಂದರೆ ತುಂಬ ದೊಡ್ಡ ಧ್ವನಿನಲ್ಲಿ ತುಂಬ ಜೋರಾಗಿ ಅವಳು ಆಲ್ಮೋಸ್ಟ್ ಯಾವತ್ತೂ ಮಾತಾಡೋದೇ ಇಲ್ಲ. ರೈಟ್. ಇಲ್ಲಿ ನಿಯರ್ಲಿ ನೆವರ್ ಅಂತ ಹೇಳಕ್ಕೆ ಬರಲ್ಲ ಅಲ್ವಾ. ಸೊ ಇಲ್ಲಿ ಆಲ್ಮೋಸ್ಟ್ ಯೂಸ್ ಆಗುತ್ತೆ. ರೈಟ್. ಐ ಹ್ಯಾಡ್ ಆಲ್ಮೋಸ್ಟ್ ನೋ ಕಾನ್ಫಿಡೆನ್ಸ್ ವೆನ್ ಐ ಸ್ಟಾರ್ಟೆಡ್ ಇಟ್. ರೈಟ್. ಇಲ್ಲಿ ನಿಯರ್ಲಿ ಹಾಕಕ್ಕೆ ಬರಲ್ಲ. ಯು ಕ್ಯಾನ್ ಫೈಂಡ್ ದಿ ಆನ್ಸರ್ ಆನ್ ಗೂಗಲ್ ಫಾರ್ ಆಲ್ಮೋಸ್ಟ್ ಎನಿ ಕ್ವೆಶ್ಚನ್. ರೈಟ್. ಗೊತ್ತಾಯ್ತಲ್ಲ ಆಲ್ಮೋಸ್ಟ್ ಎಲ್ಲೆಲ್ಲಿ ಯೂಸ್ ಆಗುತ್ತೆ ಅಂತ. ಆ್ಯಂಡ್ ಲಾಸ್ಟ್ ಒನ್, ಪ್ರಾಬಬ್ಲಿ. ಪ್ರಾಬಬಲಿ ಅನ್ಬಾರ್ದು, ಏನನ್ಬೇಕು? ಪ್ರಾಬಬ್ಲಿ ಅಂದರೆ ಬಹುಶಃ, ಬಹುದು ಅಂತ ಹೇಳ್ತೀವಲ್ವಾ. ಇಲ್ಲಿ ನೋಡಿ, ಕಿರಣ್ ಪ್ರಾಬಬ್ಲಿ ನೋಸ್. ಬಹುಶಃ ಕಿರಣ್ಗೆ ಗೊತ್ತಿರ್ಬೋದು, ಅವ್ನಿಗೋಗಿ ಕೇಳೋಣ. ಯು ಪ್ರಾಬಬ್ಲಿ ಡೋಂಟ್ ರಿಮೆಂಬರ್, ನಿನಗೆ ಬಹುಶಃ ನೆನಪಿಲ್ಲ ಅನ್ಸುತ್ತೆ ಅಂತ ನಾವು ಹೇಳ್ತಾ ಇದ್ದೀವಿ. ಸೊ ನೆಗೆಟಿವ್ ವರ್ಡ್ ಜಾಯಿಂಟ್ ಮಾಡಿ ಬರ್ತಿದ್ರೆ ಡೋಂಟ್, ವೋಂಟ್, ಕಾಂಟ್, ಅದ್ರ ಹಿಂದೆ ಅಡ್ವರ್ಬ್ ಬರುತ್ತೆ ಯಾವಾಗಲೂ. ಇಫ್ ಐ ವರ್ ಯು ಐಡ್ ಪ್ರಾಬಬ್ಲಿ ಗೋ. ನಾನೇನಾದ್ರು ನೀನಾಗಿದ್ದರೆ, ನಿನ್ನ ಜಾಗದಲ್ಲಿ ಇದ್ದಿದ್ರೆ ಬಹುಶಃ ಹೋಗ್ತಿದ್ದೆ. ಈ ಥರ ಸೆಂಟೆನ್ಸ್ ಮೇಲೆ ನಾನು ವಿಡಿಯೋ ಮಾಡಿದ್ದೀನಿ. ಇಫ್ ಕಂಡೀಷನಲ್ಸ್ ಆ ಪ್ಲೇ ಲಿಸ್ಟ್ ನೋಡಿ, ಗೊತ್ತಾಗುತ್ತೆ ನಮಗೆ. ಇಟ್ ವಿಲ್ ಪ್ರಾಬಬ್ಲಿ ಟೇಕ್ ಅಬೌಟ್ ಅ ವೀಕ್. ಇದಕ್ಕೆ ಬಹುಶಃ ಒಂದು ವಾರ ಟೈಮ್ ಆಗುತ್ತೆ. ಐ ಪ್ರಾಬಬ್ಲಿ ಶುಡಂಟ್ ಹ್ಯಾವ್ ಡನ್ ದಟ್. ನಾನು ಬಹುಶಃ ಹಾಗೆ ಮಾಡಬಾರ್ದಿತ್ತು ನೋಡಿ. ಶುಡಂಟ್ ಹ್ಯಾವ್ ಡನ್ ಅದ್ರ ಹಿಂದೆ ಪ್ರಾಬಬ್ಲಿ ಬರ್ತಿದೆ. ಐ ಶುಡ್ ಪ್ರಾಬಬ್ಲಿ ಹ್ಯಾವ್ ಡನ್ ದಟ್. ಐ ಪ್ರಾಬಬ್ಲಿ ಶುಡಂಟ್ ಹ್ಯಾವ್ ಡನ್ ದಟ್. ರೈಟ್. ಇದು ಪೊಸಿಷನ್. ಶಿ ಪ್ರಾಬಬ್ಲಿ ವೋಂಟ್ ಬಿ ಏಬಲ್ ಟು ಫಿನಿಶ್ ಇಟ್. ದ ಮೀಟಿಂಗ್ ವಿಲ್ ಪ್ರಾಬಬ್ಲಿ ಬಿ ಕ್ಯಾನ್ಸಲ್ಡ್. ನೋಡಿ, ವಿಲ್ ಬಿ ಎರಡು ಹೆಲ್ಪಿಂಗ್ ವರ್ಬ್ ಬಂದರೆ ಮಧ್ಯದಲ್ಲಿ ಹಾಕಬೇಕು. ದ ಮೀಟಿಂಗ್ ವಿಲ್ ಪ್ರಾಬಬ್ಲಿ ಬಿ ಕ್ಯಾನ್ಸಲ್ಡ್, ಬಹುಶಃ ಕ್ಯಾನ್ಸಲ್ ಆಗಬಹುದು. ಸೊ ನೀವು ಸ್ಪೋಕನಲ್ಲಿ ಇನ್ಮೇಲಿಂದ ಪ್ರಾಬಬ್ಲಿ ವರ್ಡ್ನ ಯೂಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ. ರೈಟ್. ಯು ಪ್ರಾಬಬ್ಲಿ ಟುಕ್ ಮೈ ಫೋನ್ ಇನ್ಸ್ಟೆಡ್ ಆಫ್ ಯುವರ್ಸ್. ನಿಂದು ಅಂತ ನನ್ನ ಫೋನ್ ತೊಗೊಂಡಿರ್ಬೋದು ಬಹುಶಃ. ದೇ ವಿಲ್ ಪ್ರಾಬಬ್ಲಿ ಬಿ ಹಿಯರ್ ಬೈ ಮಂಡೇ ಆರ್ ಟ್ಯೂಸ್ಡೇ. ದೇ ಟೋಲ್ಡ್ ಮೀ ದಟ್ ದೇ ಪ್ರಾಬಬ್ಲಿ ವುಡಂಟ್ ಕಮ್. ಅವರಿಗೆ ಬಹುಶಃ ಬರೋದಕ್ಕಾಗಲ್ಲ ಅಂತ ಹೇಳಿದರು. ದೇ ಟೋಲ್ಡ್ ಮೀ ದೇ ಪ್ರಾಬಬ್ಲಿ ವುಡಂಟ್ ಕಮ್. ನೋಡಿ, ಇಲ್ಲಿ ವುಡಂಟ್ ಬಂತು. ಯಾಕೆ? ನಾನು ಹಳೆ ಕ್ಲಾಸ್ಗಳಲ್ಲಿ ತುಂಬ ಸರಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಅದನ್ನು. ರೈಟ್. ಅರ್ಥ ಆಯ್ತಲ್ಲ. ಆ್ಯಂಡ್ ಪ್ರಾಬಬ್ಲಿ ಬಿ ಫಾರ್ಮ್ ಮುಂದೆ ಬಂದರೆ ಏನು ಮೀನಿಂಗ್ ಕೊಡುತ್ತೆ? ಇಟ್ಸ್ ಪ್ರಾಬಬ್ಲಿ ಅ ವಾರ್ನಿಂಗ್. ದಿಸ್ ಇಸ್ ಪ್ರಾಬಬ್ಲಿ ಫಾರ್ ಯು. ದಟ್ಸ್ ಪ್ರಾಬಬ್ಲಿ ನಾಟ್ ಟ್ರೂ. ದಟ್ಸ್ ಪ್ರಾಬಬ್ಲಿ ಅ ಮಿಸ್ಪ್ರಿಂಟ್. Dinner is probably ready by now. What he said is probably correct. The temple was probably 100 years old. Coffee is probably the most popular drink in the world. ನೋಡಿ, ಈ ಸೆಂಟೆನ್ಸ್ ತುಂಬ ಯೂಸ್ ಆಗುತ್ತೆ. ಇಟ್ಸ್ ಪ್ರಾಬಬ್ಲಿ ದ ಮೋಸ್ಟ್, ಇಟ್ಸ್ ಪ್ರಾಬಬ್ಲಿ ದ ಲೀಸ್ಟ್. ರೈಟ್. ನೀವು ನಿಮ್ಮ ಎಕ್ಸಾಂಪಲ್ಸ್ ಮಾಡಿ. ರವಿ ಇಸ್ ಪ್ರಾಬಬ್ಲಿ ಮೋರ್ ಇಂಟ್ರೆಸ್ಟೆಡ್ ಇನ್ ಡೂಯಿಂಗ್ ಇಸ್ ಓನ್ ಬಿಸ್ನೆಸ್. ಬಹುಶಃ ಅವನು ತನ್ನದೇ ಬಿಸ್ನೆಸ್ ಮಾಡೋದಕ್ಕೆ ತುಂಬ ಇಂಟ್ರೆಸ್ಟೆಡ್ ಆಗಿದ್ದಾನೆ. ನೋಡಿ, ಈ ಥರ ಬಿ ಫಾರ್ಮ್ ಮುಂದೆ ಪ್ರಾಬಬ್ಲಿ ಯೂಸ್ ಆಗುತ್ತೆ. ರೈಟ್. ಸೊ ತುಂಬ ಜನಕ್ಕೆ ಈ ವರ್ಡ್ಸ್ಗಳನ್ನ ಹೇಗೆ ಯೂಸ್ ಮಾಡಬೇಕು ಗೊತ್ತೇ ಇರೋದಿಲ್ಲ. ಸೊ ಅವರಿಗೆಲ್ಲ, ನಿಮ್ಮ ಫ್ರೆಂಡ್ಸ್ಗೆ, ಕಲೀಗ್ಸ್ಗೆ, ಸ್ಟೂಡೆಂಟ್ಸ್ಗೆ, ಟೀಚರ್ಸ್ಗೆ ಎಲ್ಲರಿಗೂ ಶೇರ್ ಮಾಡಿ. ಆ್ಯಂಡ್ ಈ ವಿಡಿಯೋದಲ್ಲಿ ನೀವೇನಾದರೂ ಹೊಸದು ಕಲ್ತೀರಂದರೆ ಲೈಕ್ ಮಾಡಿ. ಥ್ಯಾಂಕ್ ಯು.